ಬಗದಷ್ಟು ಬಯಲಾಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ ಮಾಫಿಯಾ. ಉಪನ್ಯಾಸಕರಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಬಗೆದಷ್ಟು ಬಯಲಾಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ ಮಾಫಿಯಾ. ಉಪನ್ಯಾಸಕರಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ನೀಟ್ ಮಾಫಿಯಾದ ಕಿಂಗ್ ಫಿನ್ ಸೇರಿ 9 ಮಂದಿಯನ್ನ ಲಾಕ್ ಮಾಡಲಾಗಿತ್ತು. ಲಿಕಾಸುರರ ಧನದಾಹಕ್ಕೆ 4 ವೈದ್ಯಕೀಯ ಆಕಾಂಕ್ಷಿಗಳು ಏನಿರ್ತಾರೆ ಅವರು ಬಲಿಯಾಗಿದ್ದಾರೆ. ಕೇಂದ್ರದ ವಿರುದ್ಧ ಸಿಡಿದಿದ್ದಂತಹ ವಿದ್ಯಾರ್ಥಿಗಳು ಸಂಘಟನೆಗಳು ಸಿಕ್ಕಾಪಟ್ಟೆ ಪ್ರತಿಭಟನೆಗಳು ಎಲ್ಲವೂ ಕೂಡ ಈ ಒಂದು ಕ್ಷಣಕ್ಕೆ ಆಗ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ಲಕ್ಷಾಂತರ ವಿದ್ಯಾರ್ಥಿಗಳು ಬರೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಒಂದು ಪರೀಕ್ಷೆ ಏನಪ್ಪಾ ಅಂದ್ರೆ ನೀಟ್. ಆ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಲಾಗಿದೆ. ನಾಚಿಕೆ ಮಾನ ಮರ್ಯಾದಿದ್ದವರು, ಹೊಟ್ಟೆಗೆ ಅನ್ನ ತಿನ್ನೋರು ಈ ಕೆಲಸಗಳನ್ನೆಲ್ಲ ಮಾಡೋದಿಲ್ಲ. ಆದ್ರೆ ದುಡ್ಡಿನ ಆಸೆಗೋಸ್ಕರ ದುಡ್ಡು ಸಿಗುತ್ತೆ, ಒಂದು ಪ್ರಶ್ನೆ ಪತ್ರಿಕೆ 5 ಲಕ್ಷ ರೂಪಾಯಿಗೆ ಮಾರಾಟವನ್ನು ಮಾಡಲಾಗಿದೆ. ಯಾರು ಮಾರಾಟ ಮಾಡಿದ್ರು ಕೇಳಿದ್ರೆ ಸ್ವತಃ ಉಪನ್ಯಾಸಕರೇ ಈ ಕೆಲಸವನ್ನು ಮಾಡಿದ್ದ. ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಇನ್ನು ಎಕ್ಸಾಮ್ ಬರೆದು ಏನ್ ಪ್ರಯೋಜನ? ಯಾರಿಗೆ ಹೇಳಿ ಏನ್ ಪ್ರಯೋಜನ? ನೀವು ಏನ್ ಹೇಳ್ತಾರೆ, ಅದೇನೋ ಹೇಳ್ತಾರಲ್ವಾ, ಹಸು ಬಂದು ಹುಲ್ ಮೇಯ್ಬೇಕು ಅಂತ ಏನಿಲ್ವಂತೆ, ಬೇಲಿನ ಎದ್ದು ಹೊಲ ಮೇಯ್ದಿತ್ತಂತೆ. ಆ ರೀತಿ ಆಗುತ್ತೆ ರೀ. ಏನ್ ಅನ್ಕೊಂಡಿದ್ದೀರಾ ನೀವು? ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದು ಅಂತಂದ್ರೆ ಉಪನ್ಯಾಸಕರೇ ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? 4 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. 16 ಅವರ್ ಓದ್ಬೇಕು ಅಂತಂದ್ರೆ ಈಸಿ ಕೆಲಸ ಅನ್ಕೊಂಡಿದ್ದೀರಾ? 16-17 ಅವರ್ ಓದ್ಕೊಂಡು ಪರೀಕ್ಷೆ ಬರಿಬೇಕು ಅಂತಂದ್ರೆ ಈಸಿ ಕೆಲಸ ಅನ್ಕೊಂಡಿದ್ದೀರಾ? ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಗಂಟೆ ಓದ್ತಾರೆ. ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋ ಕೆಲಸ ಅಲ್ರಿ ಇದು. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಿತ್ಕೊಂಡ್ರಲ್ಲ, 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ತುಂಬಿಕೊಡ್ತೀರಾ? ಕೆಪಾಸಿಟಿ ಇದೆಯಾ ಜೀವ ತಗೊಂಡ್ ಬರಕ್ಕೆ? ಅವ್ರೇನೋ ಓದ್ಕೊಂಡೇನೋ ಮಾಡ್ಕೊಳ್ತಾರೆ ಜೀವನದಲ್ಲಿ. ಬಂದ್ರಿ ಇಲ್ಲಿ